ಓಂ ಶ್ರೀ ಗಣಪತಾಯ ನಮಃ. ನಮಸ್ಕಾರ ವೀಕ್ಷಕರೇ. ವೃಷಭ ರಾಶಿಯ ವೀಕ್ಷಕರಿಗೆ 2026 ಮೇ ತಿಂಗಳ ರಾಶಿ ಭವಿಷ್ಯವನ್ನ ತಿಳ್ಕೊಳ್ಳೋಣ. ಇದು ಸಾಮಾನ್ಯ ರಾಶಿ ಫಲ. ಗ್ರಹಗಳ ಚಲನೆ ಹೇಗಿದೆ, ಅದರಿಂದ ನಿಮಗೆ ಯಾವ ಯಾವ ವಿಷಯಗಳಲ್ಲಿ ಬದಲಾವಣೆ ಕಾಣಬಹುದು, ಕೆಲಸ ಆಗಿರ್ಬೋದು, ಹಣ, ಆರೋಗ್ಯ ಆಗಿರ್ಬೋದು, ಪ್ರೀತಿ, ಕುಟುಂಬ ಎಲ್ಲದರ ಬಗ್ಗೆ ತಿಳ್ಕೊಳ್ಳೋಣ. ವೃಷಭ ರಾಶಿಯವರು ಕೊನೆವರೆಗೂ ಈ ವಿಡಿಯೋನ ನೋಡಿ. ಈ ತಿಂಗಳು ಗುರುದೇವರು ಧೈರ್ಯ ಕೊಡ್ತಾರೆ, ಶನಿದೇವ ಶ್ರಮಕ್ಕೆ ಫಲ ಕೂಡ ಕೊಡ್ತಾರೆ, ರಾಹು ಹೊಸ ಬದಲಾವಣೆಗಳನ್ನ ಕೊಡ್ತಾನೆ, ಕೇತು ಮನಸ್ಸು ಪರೀಕ್ಷಿಸ್ತಾನೆ. ನೀವು ಶಾಂತವಾಗಿದ್ದರೆ ಮೇ ತಿಂಗಳ ಆರಂಭವೇ ಉತ್ತಮವಾಗಿರುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಮೊದಲು ಒಂದು ಮುಖ್ಯ ವಿಷಯ ಏನಪ್ಪಾ ಅಂತಂದ್ರೆ, ಮೇ ತಿಂಗಳು ನಿಮ್ಮ ರಾಶಿಗೆ ಶಕ್ತಿ ತುಂಬ ತಿಂಗಳು. ಏಕೆಂದ್ರೆ ಕೆಲವು ಪ್ರಮುಖ ಗ್ರಹಗಳ ಬೆಂಬಲ ನಿಮಗೆ ಸಿಗ್ತಾ ಹೋಗುತ್ತೆ. ಆದ್ರೆ ಒಂದೇ ಸಮಯದಲ್ಲಿ ಪರೀಕ್ಷೆಯೂ ಇದೆ, ಅಂದ್ರೆ ಒಳ್ಳೇದು ಬರ್ತದೆ ಅಂತ ಅರ್ಥ. ಆದ್ರೆ ತಾಳ್ಮೆ ಇದ್ದವರಿಗೆ ಮಾತ್ರ ದೊಡ್ಡ ಫಲ ಸಿಗತ್ತೆ ಅಂತ. ಆತರ ಬೇಡ, ತಾಳ್ಮೆಯಿಂದ ಸಾಗಿ. ನಮ್ಮ ಯೂಟ್ಯೂಬ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ. ಈ ತಿಂಗಳು ಗುರುಗ್ರಹ ನಿಮ್ಮ ರಾಶಿಯ ಮೇಲೆ ಪ್ರಭಾವ ಕೊಡ್ತಿರುವ ಕಾರಣ ಈ ತಿಂಗಳಲ್ಲಿ ನಿಮ್ಮ ಆತ್ಮವಿಶ್ವಾಸ ಜಾಸ್ತಿ ಆಗ್ತಾ ಹೋಗುತ್ತೆ. ಉದಾಹರಣೆಗೆ, ಹಿಂದೆ ನೀವು ಒಂದು ಕೆಲಸಕ್ಕೆ ಅರ್ಜಿ ಹಾಕಿರ್ತೀರಾ, ಆದ್ರೆ ಅದಕ್ಕೆ ನೀವು ಆಯ್ಕೆ ಆಗಲ್ಲ ಅನ್ಕೊಂಡು ಅದನ್ನ ಅಲ್ಲಿಗೆ ಬಿಟ್ಬಿಡ್ತೀರಾ. ಈಗ ಅದೇ ಕೆಲಸಕ್ಕೆ ಮತ್ತೆ ನೀವು ಪ್ರಯತ್ನ ಮಾಡಿದ್ರೆ ಮಾಡುವ ಧೈರ್ಯ ಬಂತು ಅಂದ್ರೆ ನಿಮಗೆ ಖಂಡಿತ ಅದು ನಿಮಗೆ ಸಿಕ್ಕೇ ಸಿಗತ್ತೆ. ಮೊದಲಿಗೆ ಜನರ ಮುಂದೆ ಮಾತಾಡೋಕೆ ಹೆದರ್ತಿರ್ತೀರಾ, ಈಗ ಧೈರ್ಯವಾಗಿ ಮಾತಾಡ್ತೀರಾ. ನಿಮ್ಮೊಳಗೆ ನಾನು ಕೂಡ ಮಾತಾಡಬಲ್ಲೆ, ನಾನು ಒಬ್ಬ ಇದ್ದೀನಿ ಅಂತ ತೋರಿಸ್ಕೊಳ್ಳೋ ಒಂದು ಫೀಲಿಂಗೇ ಬರುತ್ತೆ ನಿಮ್ಮೊಳಗಿಂದ. ಗುರುದೇವರ ಪ್ರಭಾವದಿಂದ ಆರೋಗ್ಯದಲ್ಲೂ ಚೇತರಿಕೆ ಕಾಣಬಹುದು. ಬಹಳ ದಿನಗಳಿಂದ ಮನಸ್ಸು ಬೇಸತ್ತು ಹೋಗಿರತ್ತೆ, ನಿಮ್ಗೆ ಏನ್ ಮಾಡೋಕ್ಕೂ ಮನಸ್ಸಿರಲ್ಲ ಅನಿಸ್ತಾ ಇರತ್ತೆ. ಅಂದ್ರೆ ಈಗ ನಿಧಾನವಾಗಿ ಆ ಸ್ಥಿತಿ ಕಡಿಮೆ ಆಗ್ತಾ ಹೋಗುತ್ತೆ. ಶನಿದೇವ ನಿಮ್ಮ ಲಾಭ ಸ್ಥಾನದಲ್ಲಿ ಇರೋದ್ರಿಂದ ದುಡಿದವರಿಗೆ ಫಲ ಕೊಡ್ತಾನೆ. ಆದ್ರೆ ಶನಿ ತಕ್ಷಣ ಕೊಡೋದಿಲ್ಲ, ನಿಧಾನವಾಗಿ ಕೊಡ್ತಾ ಹೋಗ್ತಾನೆ. ಉದಾಹರಣೆಗೆ, ನೀವು ಆಫೀಸ್ನಲ್ಲಿ 3 ತಿಂಗಳು ಶ್ರಮಿಸಿದ್ದೀರಾ, ಯಾರೂ ಗಮನ ಕೊಡೋದಿಲ್ಲ ಅನಿಸ್ತಾ ಇರತ್ತೆ. ಮೇ ತಿಂಗಳಲ್ಲಿ ಬಾಸ್ ನಿಮ್ ಕೆಲಸ ಮೆಚ್ಚಬಹುದು, ಸಂಬಳ ಹೆಚ್ಚು ಮಾತು ಬರಬಹುದು, ಹೊಸ ಜವಾಬ್ದಾರಿಗಳನ್ನ ಕೊಡಬಹುದು. ಆದ್ರೆ ಶನಿದೇವ ದೇಹದ ಮೇಲೆ ಸ್ವಲ್ಪ ಒತ್ತಡ ಕೊಡಬಹುದು. ವಿಶೇಷವಾಗಿ ಕಾಲು ನೋವು, ಮೊಣಕಾಲು ನೋವು, ಬೆನ್ನೋವು, ದೇಹ ಜಡವಾಗಿರುವ ಫೀಲಿಂಗ್ ಬರಬಹುದು. ಉದಾಹರಣೆಗೆ, ಕಂಪ್ಯೂಟರ್ ಮುಂದೆ ಹೆಚ್ಚು ಹೊತ್ತು ಕುಳಿತು ಕೆಲಸ ಮಾಡೋರಿಗೆ ಬೆನ್ನು ಹಿರಿಯಬಹುದು, ಅಂಗಡಿಯಲ್ಲಿ ನಿಂತು ಕೆಲಸ ಮಾಡೋರಿಗೆ ಕಾಲು ನೋವು ಬರಬಹುದು. ಆದ್ರೆ ಇದು ತಾತ್ಕಾಲಿಕ. ಪ್ರತಿದಿನ ಸ್ವಲ್ಪ ನಡೆದು ಬಂದ್ರೆ, ನೀರು ಕುಡಿದ್ರೆ, ನಿದ್ರೆ ಸರಿಯಾಗಿ ಮಾಡಿದ್ರೆ ನಿಧಾನವಾಗಿ ಇದೆಲ್ಲದ್ರಿಂದನೂ ಹೊರಬರಬಹುದು. ರಾಹು ನಿಮ್ಮ ಕೆಲಸದ ಭಾಗದಲ್ಲಿ ಇರೋದ್ರಿಂದ ಏಕಾಏಕಿ ಬದಲಾವಣೆ ತರ್ತಾನೆ. ಉದಾಹರಣೆಗೆ, ನೀವು ಮಾಡ್ತಿದ್ದ ಕೆಲಸಕ್ಕೆ ಹೊಸ ಸಾಫ್ಟ್ವೇರ್ ಬರಬಹುದು, ಹೊಸ ಬಾಸ್ ಬರಬಹುದು, ನಿಮ್ಮ ತಂಡ ಬದಲಾಗಬಹುದು. ಮೊದಲು ಗೊಂದಲ ಆಗ್ತಾ ಹೋಗುತ್ತೆ, ಆದ್ರೆ ನಂತರ ಇದೇ ಬದಲಾವಣೆ ನಿಮಗೆ ಲಾಭ ಕೊಡುತ್ತೆ. ಹೊಸದನ್ನ ಕಲಿಯುವವರಿಗೆ ಇದು ಉತ್ತಮ ಸಮಯ ಅಂತ ಹೇಳ್ಬೋದು ವೀಕ್ಷಕರೇ. ಕೇತು ಮನೆ ಮತ್ತು ಮನಸ್ಸಿನ ಭಾಗದ ಮೇಲೆ ಪ್ರಭಾವ ಕೊಡ್ತಿರುವ ಕಾರಣ ಕೆಲವೊಮ್ಮೆ ಒಂಟಿತನ ಅನ್ನಿಸ್ಬಹುದು. ಉದಾಹರಣೆಗೆ, ಮನೆಯಲ್ಲಿ ಎಲ್ಲರೂ ಇದ್ರು ಯಾರೂ ನನ್ನನ್ನ ಅರ್ಥ ಮಾಡಿಕೊಳ್ಳಲ್ಲ ಅಂತ ಅನ್ನಿಸ್ಬಹುದು. ಇದು ನಿಜ ಸಮಸ್ಯೆ ಅಲ್ಲ, ಮನಸ್ಸಿನ ಸ್ಥಿತಿ ಮಾತ್ರ. ಅದಕ್ಕಾಗಿ ಒಂಟಿಯಾಗಿ ಕುಳಿತುಕೊಳ್ಬೇಡಿ, ಮನೆಯವರ ಜೊತೆ ಮಾತಾಡಿ, ಹೊರಗೆ ಹೋಗಿ ಸ್ವಲ್ಪ ಗಾಳಿ ತಗೊಳ್ಳಿ. ಈ ತಿಂಗಳ ಮೊದಲ ವಾರದಲ್ಲಿ ಸೂರ್ಯನ ಪ್ರಭಾವದಿಂದ ಸ್ವಭಾವ ಸ್ವಲ್ಪ ಹಠವಾಗಿ ಇರಬಹುದು. ಉದಾಹರಣೆಗೆ, ಮನೆಯವರು ಒಂದು ಮಾತು ಹೇಳಿದರೆ ತಕ್ಷಣ ಉತ್ತರ ಕೊಡಬಹುದು. ತಂದೆ ಹಿರಿಯರ ಜೊತೆ ಅಭಿಪ್ರಾಯ ಭೇದ ಬರಬಹುದು. ಇಲ್ಲಿ ಒಂದು ಸಲಹೆ ನಿಮಗೆ, ನೀವು ಸರಿಯಾಗಿದ್ದರೂ ಮಾತಿನ ರೀತಿ ಮೃದುವಾಗಿರ್ಲಿ, ಆಗ ಜಗಳ ತಪ್ಪಿಸ್ಕೊಳ್ಬಹುದು. ನೀವು ಕೆಲಸದವರಿಗೆ ಮೊದಲ ಭಾಗದಲ್ಲಿ ಅಂದ್ರೆ ತಿಂಗಳ ಮೊದಲ ವಾರದಲ್ಲಿ ಸ್ವಲ್ಪ ಒತ್ತಡ ಜಾಸ್ತಿ ಕಾಣಬಹುದು. ಒಂದು ಕೆಲಸ ಮುಗಿಯುವ ಮುಂಚೆ ಇನ್ನೊಂದು ಕೆಲಸ ಬರುತ್ತೆ. ಉದಾಹರಣೆಗೆ, ಆಫೀಸ್ನಲ್ಲಿ ಫೈಲ್ ಮುಗಿಸೋ ಮುಂಚೆ ಮೀಟಿಂಗ್ ಕರಿಬಹುದು. ಆದ್ರೆ ಹೆದರಬೇಡಿ, ವೃಷಭ ರಾಶಿಯವರಿಗೆ ಹಿಡಿದ ಕೆಲಸ ಮುಗಿಸುವ ಶಕ್ತಿ ಕೂಡ ಇದೆ. ನಿಧಾನವಾಗಿ ಮಾಡಿದ್ರು ಚೆನ್ನಾಗಿ ಮಾಡ್ತಾರೆ. ವ್ಯಾಪಾರಿಗಳಿಗೆ ತಿಂಗಳ ಮೊದಲ ಭಾಗದಲ್ಲಿ ಖರ್ಚು ಜಾಸ್ತಿ ಆಗ್ಬಹುದು. ಉದಾಹರಣೆಗೆ, ಅಂಗಡಿ ಬಾಡಿಗೆ ಅಥವಾ ಸರಕು ಖರೀದಿ ಅಥವಾ ಸ್ಟಾಫ್ ಸಂಬಳ, ಹಳೆಯ ಬಾಕಿ ಹಣ ಇತ್ಯಾದಿ ಬರಬಹುದು. ಹಣ ಹೊರಗೆ ಹೋಗ್ತಿದೆ ಅನಿಸಬಹುದು, ಆದ್ರೆ ಮಧ್ಯ ತಿಂಗಳ ನಂತರ ಹಣ ಮರಳಿ ಬರಲು ಕೂಡ ಶುರು ಆಗತ್ತೆ.
ಇನ್ನು ಶುಕ್ರ ಗ್ರಹ ನಿಮ್ಮ ರಾಶಿ ಅಧಿಪತಿ ಆಗಿರೋದ್ರಿಂದ ಈ ತಿಂಗಳಲ್ಲಿ ನಿಮ್ಮ ವ್ಯಕ್ತಿತ್ವ ಆಕರ್ಷಕವಾಗಿರುತ್ತೆ ಅಂತ ಹೇಳ್ಬೋದು. ಜನರು ನಿಮ್ ಜೊತೆ ಮಾತನಾಡಲು ಇಷ್ಟಪಡ್ತಾರೆ. ಉದಾಹರಣೆಗೆ ಹೊಸ ಪರಿಚಯದಲ್ಲಿ ಜನರು ನಿಮ್ಮನ್ನ ನೆನಪಿಡ್ತಾರೆ. ನಿಮ್ಮ ನಗು ಮುಖ ನಿಮಗೆ ಅವಕಾಶಗಳನ್ನ ತಂದು ಕೊಡುತ್ತೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಪ್ರೀತಿ ಜೀವನದಲ್ಲಿ ಈ ತಿಂಗಳ ಮೊದಲ ಭಾಗ ಏನಿದೆ ಸ್ವಲ್ಪ ಮಿಶ್ರ ಪರಿಣಾಮ ಕೊಡುತ್ತೆ ಅಂತ ಹೇಳ್ಬೋದು. ಉದಾಹರಣೆಗೆ ನೀವು ಕರೆ ಮಾಡಿಲ್ಲ, ನೀನ್ ಮೆಸೇಜ್ ಮಾಡಿಲ್ಲ, ನನಗೆ ಟೈಮ್ ಕೊಡ್ಲಿಲ್ಲ ಅನ್ನುವ ಸಣ್ಣ ಜಗಳ ಬರಬಹುದು. ಆದ್ರೆ ಇದನ್ನ ದೊಡ್ಡ ವಿಷಯ ಮಾಡಬೇಡಿ. ಒಂದು ನಿಜವಾದ ಮಾತು, ಒಂದು ಸ್ಮೈಲು, ಒಂದು ಕ್ಷಮೆ ಸಾಕು ನಿಮ್ಮ ಪ್ರೀತಿ ಜೀವನ ಏನಿದೆ ಅದನ್ನ ಸರಿ ಮಾಡೋದಕ್ಕೆ. ಮದುವೆ ಆದವರಿಗೆ ಮನೆ ಖರ್ಚಿನ ವಿಷಯದಲ್ಲಿ ಚರ್ಚೆ ಬರಬಹುದು. ಉದಾಹರಣೆಗೆ ಒಬ್ರು ಉಳಿಸೋಣ ಅಂದ್ರೆ ಇನ್ನೊಬ್ರು ಖರೀದಿ ಮಾಡೋಣ ಅಂತ ಹೇಳ್ಬೋದು. ಇಲ್ಲಿ ಇಬ್ಬರು ಸೇರಿ ಪ್ಲಾನ್ ಮಾಡಿದ್ರೆ ಸಮಸ್ಯೆ ಬಗೆಹರಿಯತ್ತೆ. ಇನ್ನು ವಿದ್ಯಾರ್ಥಿಗಳ ವಿಷಯಕ್ಕೆ ಬರೋದಾದ್ರೆ ಬುಧ ಗ್ರಹ ಸಹಾಯ ಮಾಡ್ತಾ ಇದೆ. ಓದಿದ್ದು ನೆನಪಾಗತ್ತೆ. ಉದಾಹರಣೆಗೆ ಹಿಂದೆ ಓದಿದ ಚಾಪ್ಟರ್ ಪರೀಕ್ಷೆಯಲ್ಲಿ ಪ್ರಶ್ನೆ ಬಂದ್ರೆ ನೆನಪಿಗೆ ಬರಬಹುದು. ಆದ್ರೆ ಮೊಬೈಲ್ ಟೈಮ್ ಕಡಿಮೆ ಮಾಡ್ಬೇಕಾಗತ್ತೆ. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದ್ರೆ ವೀಕ್ಷಕರೇ, ಹಣಕಾಸಿನಲ್ಲಿ ನೀವು ತುಂಬಾನೇ ಎಚ್ಚರಿಕೆ ಬೇಕಾಗತ್ತೆ. ಏನಾದ್ರೂ ಆಫರ್ ಇದೆ ಅಂತ ತಕ್ಷಣಕ್ಕೆ ಖರೀದಿ ಮಾಡಬೇಡಿ. ಉದಾಹರಣೆಗೆ ಬೇಡದೇ ಇರೋ ಮೊಬೈಲ್ ಫೋನು ಅಥವಾ ಟಿವಿ ಅಥವಾ ಫ್ರಿಜ್ಜು, ವಾಷಿಂಗ್ ಮಿಷಿನು ಈ ತರ ಎಲ್ಲ ಮಾಡಿ ಬೇಡದ ವಸ್ತುಗಳಿಗೆ EMI ಮೇಲೆ ತೆಗೆದುಕೊಂಡ್ರೆ ನಂತರ ಒತ್ತಡ, ಪ್ರೆಷರ್ ಬರುವಂತ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇನ್ನು ಸೂರ್ಯ ಸ್ಥಾನ ಬದಲಾವಣೆ ಕಾರಣ ಗೌರವ ಮತ್ತು ಹಣದ ವಿಚಾರಗಳು ಮುಖ್ಯವಾಗ್ತಾ ಹೋಗುತ್ತೆ. ಉದಾಹರಣೆಗೆ ಆಫೀಸ್ ನಲ್ಲಿ ನಿಮ್ಮ ಕೆಲಸದ ಕ್ರೆಡಿಟ್ ನಿಮಗೆ ಸಿಗಬಹುದು. ಹಿಂದೆ ಇತರರು ಹೆಸರು ತೆಗೆದುಕೊಂಡಿರ್ತಾರೆ. ಈಗ ಜನರಿಗೆ ಯಾರು ಕೆಲಸ ಮಾಡ್ತಿದ್ದಾರೆ ಅಂತ ಗೊತ್ತಾಗುವಂತ ಕಾಲ ಅಂತಾನೆ ಹೇಳ್ಬೋದು. ಇನ್ನು ಶನಿದೇವ ಲಾಭ ಸ್ಥಾನದಲ್ಲಿ ಇರೋದ್ರಿಂದ ಹಳೆಯ ಸಂಪರ್ಕದಿಂದ ಲಾಭ ಕೊಡ್ತಾರೆ ಅಂತಾನೆ ಹೇಳ್ಬೋದು. ಉದಾಹರಣೆಗೆ ಹಿಂದೆ ಜೊತೆಯಲ್ಲಿ ಜೊತೆ ಕೆಲಸ ಮಾಡಿದವರು ಈಗ ಹೊಸ ಕೆಲಸಕ್ಕೆ ಕರೆ ಮಾಡಿ ನಿಮ್ಮನ್ನ ಕರಿಬಹುದು. ಹಳೆಯ ಸ್ನೇಹಿತರಿಂದ ವ್ಯಾಪಾರ ಅವಕಾಶ ಸಿಗಬಹುದು. ಆದ್ರಿಂದ ಯಾವುದೇ ಕಾರಣಕ್ಕೂ ಹಳೆಯ ಪರಿಚಯಗಳನ್ನ ಹಾಳು ಮಾಡ್ಕೊಳಕ್ ಹೋಗ್ಬೇಡಿ. ಇನ್ನು ಶನಿ ದೇವನ ಕಾರಣದಿಂದ ದೇಹದಲ್ಲಿ ಸ್ವಲ್ಪ ನೋವು ಇರಬಹುದು. ಉದಾಹರಣೆಗೆ ಬೆಳಗ್ಗೆ ಎದ್ದಾಗ ಬೆನ್ನು ಗಟ್ಟಿ ಅನ್ಸ್ಬೋದು, ಮೆಟ್ಟಿಲು ಏರಕ್ ಆಗದೆ ಇರ್ಬೋದು, ಕಾಲಲ್ಲಿ ಜಡತ್ವ ಬರ್ಬೋದು. ಯಾವುದಕ್ಕೂ ಹೆದರ್ಕೊಳ್ಳೋ ಅಂತದ್ದು ಏನು ಇರೋದಿಲ್ಲ. ಇದು ನಿಧಾನವಾಗಿ ಕಡಿಮೆ ಆಗ್ತಾ ಹೋಗತ್ತೆ. ವ್ಯಾಯಾಮ ಮಾಡಿದ್ರಂತೂ ಇನ್ನು ಹೆಚ್ಚು ಸಹಾಯ ಆಗತ್ತೆ ಅಂತ ಹೇಳ್ಬೋದು. ಗುರುದೇವರ ಕೃಪೆಯಿಂದ ಆತ್ಮವಿಶ್ವಾಸ ಹೆಚ್ಚಾಗ್ತಾ ಹೋಗತ್ತೆ. ಉದಾಹರಣೆಗೆ ನೀವೇನಾದ್ರೂ ಇಂಟರ್ವ್ಯೂಗೆ ಏನಾದ್ರೂ ಹೋಗ್ಬೇಕು ಅಂತ ಇದ್ದವಾಗ ಭಯ ಇರೋದಿಲ್ಲ. ನೀವು ಕ್ಲಿಯರ್ ಆಗಿ ಮಾತಾಡ್ತೀರಾ. ಕೆಲವರಿಗೆ ಹೊಸ ಕೋರ್ಸ್ ಸೇರೋ ಯೋಚನೆ ಬರುತ್ತೆ. ಅದು ಒಳ್ಳೆಯ ನಿರ್ಧಾರ ಕೂಡ ಆಗಬಹುದು. ರಾಹು ಕೆಲಸದ ಭಾಗದಲ್ಲಿ ಇರೋದ್ರಿಂದ ಹೊಸ ಅವಕಾಶ ಏಕಾಏಕಿ ಬರುತ್ತೆ. ಉದಾಹರಣೆಗೆ ನಿಮ್ಮ ಕ್ಷೇತ್ರದಲ್ಲಿ ಹೊಸ ಪ್ರಾಜೆಕ್ಟ್ ಬರುತ್ತೆ, ಹೊಸ ತಂತ್ರಜ್ಞಾನ ಕಲಿಬೇಕಾಗುತ್ತದೆ. ನೀವು ಕಲಿತ್ರೆ ಮುಂದಿನ ದಿನಗಳಲ್ಲಿ ಅದೇ ನಿಮ್ಮ ಶಕ್ತಿ ಕೂಡ ಆಗತ್ತೆ ವೀಕ್ಷಕರೇ. ವ್ಯಾಪಾರಿಗಳಿಗೆ ಈ ಭಾಗ ಏನಿದೆ ಅಂದ್ರೆ ತಿಂಗಳ ಮೊದಲ ಭಾಗ ತುಂಬಾ ಉತ್ತಮ ಅಂತಾನೆ ಹೇಳ್ಬೋದು. ಉದಾಹರಣೆಗೆ ಆನ್ಲೈನ್ ಮೂಲಕ ಆರ್ಡರ್ ಬರಬಹುದು, ದೂರದಿಂದ ಗ್ರಾಹಕರು ಸಂಪರ್ಕ ಮಾಡಬಹುದು, ನಿಮ್ಮ ಹೆಸರು ಇನ್ನಷ್ಟು ಜನರಿಗೆ ತಲುಪಬಹುದು. ಇನ್ನು ಕೇತು ಮನೆಯ ಭಾಗದಲ್ಲಿ ಇರೋದ್ರಿಂದ ಮನೆಯವರು ತಮ್ಮ ಕೆಲಸದಲ್ಲಿ ಬ್ಯುಸಿ ಇರಬಹುದು. ಉದಾಹರಣೆಗೆ ಎಲ್ಲರೂ ಒಂದೇ ಮನೆಯಲ್ಲೇ ಇದ್ರು ಮಾತು ಕಡಿಮೆ ಆಗಿರಬಹುದು. ನೀವು ಒಂದೇ ಟೀ ಟೈಮ್ ಮಾತುಕತೆ ಶುರು ಮಾಡಿದ್ರೆ ಮನೆಗೆ ಉತ್ಸಾಹ ಬರುತ್ತೆ ಅಂತಾನೆ ಹೇಳ್ಬೋದು. ಪ್ರೀತಿ ಜೀವನದಲ್ಲಿ ಶುಕ್ರನ ಆಶೀರ್ವಾದದಿಂದ ಒಳ್ಳೆಯ ಸಮಯ. ಉದಾಹರಣೆ ದೂರ ಇದ್ದವರು ಭೇಟಿ ಆಗ್ಬಹುದು, ಜಗಳ ಇದ್ದವರು ಮತ್ತೆ ಮಾತಾಡಬಹುದು, ಭವಿಷ್ಯದ ಬಗ್ಗೆ ಮಾತುಕತೆ ಶುರು ಆಗ್ಬಹುದು ವೀಕ್ಷಕರೇ. ಒಂಟಿ ಜನರಿಗೆ ಹೊಸ ಪರಿಚಯ ಸಿಗ್ಬಹುದು. ಉದಾಹರಣೆಗೆ ಸ್ನೇಹಿತರ ಮೂಲಕ ಯಾರಾದ್ರೂ ಪರಿಚಯ ಆಗ್ಬಹುದು. ಮೊದಲಿಗೆ ಸಾಮಾನ್ಯ ಮಾತುಕತೆ ನಡೆಸ್ತಾ ಇದ್ದರು ಇವಾಗ ತುಂಬಾ ಹತ್ತಿರಾಗಿ ಆತ್ಮೀಯರು ಕೂಡ ಆಗ್ಬಹುದು. ಮದ್ವೆ ಆದವರಿಗೆ ಸಂಗಾತಿಯಿಂದ ಸಹಕಾರ ಕೂಡ ಸಿಗತ್ತೆ. ಹೆಂಡತಿಯಿಂದ ಒಳ್ಳೆ ಮಟ್ಟದ ಪ್ರೋತ್ಸಾಹ ಸಿಗಬಹುದು. ಉದಾಹರಣೆ ನೀವು ಕೆಲಸದಲ್ಲಿ ಬ್ಯುಸಿ ಇದ್ರು ಅವ್ರು ಅರ್ಥ ಮಾಡ್ಕೊಳ್ಬಹುದು. ಇಬ್ರು ಸೇರಿ ಹಣ ಯೋಜನೆ ಮಾಡೋದು ಅಥವಾ ಮನೆಯಲ್ಲಿ ಮಕ್ಕಳು ನೋಡ್ಕೊಳ್ಳೋದ್ರ ಬಗ್ಗೆ ಅಥವಾ ಈ ತರ ಯಾವುದೇ ಸಂಸಾರ ವಿಷಯದಲ್ಲಿ ಹೆಂಡತಿ ಕಡೆಯಿಂದ ನಿಮಗೆ ಒಳ್ಳೆ ರೀತಿಯಿಂದ ಪ್ರೋತ್ಸಾಹ ಸಿಗ್ಬಹುದು. ಆ ತರ ಇದೆ. ಮತ್ತೆ ತಿಂಗಳ ಆರಂಭದಲ್ಲಿ ಇದ್ದ ಗೊಂದಲ ತಿಂಗಳ ಕೊನೆಯಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ಯಾವ ಕೆಲಸ ಮೊದಲು ಮಾಡ್ಬೇಕು, ಯಾರ ಜೊತೆ ಮಾತಾಡ್ಬೇಕು, ಯಾವ ದಾರಿ ಹಿಡಿಬೇಕು ಅನ್ನುವ ಸ್ಪಷ್ಟತೆ ಬರುತ್ತೆ. ಈ ಸಮಯವನ್ನ ಸರಿಯಾಗಿ ಬಳಸಿದ್ರೆ ಮೇ ತಿಂಗಳು ನಿಮ್ಗೆ ದೊಡ್ಡ ತಿರುವೇ ಕೊಡುತ್ತೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಗುರುಗ್ರಹ ನಿಮ್ಮ ರಾಶಿಗೆ ಬಲ ಕೊಡುತ್ತಿರುವ ಕಾರಣ ನಿಮ್ಮ ಆತ್ಮವಿಶ್ವಾಸ ತುಂಬಾ ಹೆಚ್ಚಾಗ್ತಾ ಹೋಗತ್ತೆ. ಉದಾಹರಣೆಗೆ ಹಿಂದೆ ಸಭೆಯಲ್ಲಿ ಮೌನವಾಗಿ ಕುಳಿತವರು ಈಗ ತಮ್ಮ ಐಡಿಯಾ ಹೇಳುವಷ್ಟು ಅವರಿಗೆ ಧೈರ್ಯ ಬರುತ್ತೆ. ಆಫೀಸ್ ನಲ್ಲಿ ಮಾತಾಡಲು ಹೆದರೋರು ಈಗ ಧೈರ್ಯವಾಗಿ ಪ್ರೆಸೆಂಟ್ ಮಾಡುತ್ತಾರೆ. ಕುಟುಂಬದಲ್ಲೂ ನಿಮ್ಮ ಮಾತನ್ನ ಕೇಳ್ತಾರೆ. ನೀವು ಹೇಳಿದ ಸಲಹೆ ಸರಿ ಅಂತ ಜನರಿಗೆ ಅನ್ಸುತ್ತೆ. ಇನ್ನು ಗುರುದೇವರ ಕೃಪೆಯಿಂದ ಹೊಸ ಆರಂಭಗಳಿಗೆ ಇದು ಒಂದು ಉತ್ತಮ ಕಾಲ. ಉದಾಹರಣೆಗೆ ಹಿಂದೆ ನಿಲ್ಲಿಸಿದ ಓದು ಮತ್ತೆ ಶುರು ಮಾಡಬಹುದು.
ಜಿಮ್ ಸೇರ್ಬೋದು ಅಂತ ಮಾಡ್ಬೋದು. ಈಗ ಆರಂಭ ಮಾಡುವಂತ ಪ್ರತಿಯೊಂದು ಬಿಸ್ನೆಸ್ ಆಗಿರ್ಬೋದು ಅಥವಾ ನಿಮ್ಗೆ ಗುರು ಸಾಧಿಸೋಕೆ ಏನೇನ್ ಬೇಕೋ ಅದಕ್ಕೆಲ್ಲದಕ್ಕೂ ಇದು ಒಂದು ಒಳ್ಳೆಯ ಕಾಲ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಗುರು ನಿಮ್ಮಲ್ಲಿ ಬೆಳವಣಿಗೆ ಮನೋಭಾವನ ತಂದ್ಕೊಡ್ತಾರೆ. ಇನ್ನು ಶನಿದೇವ ಲಾಭ ಸ್ಥಾನದಲ್ಲಿ ಇರೋದ್ರಿಂದ ನಿಧಾನವಾಗಿ ಹಣದಕ್ಕೆ ಏನ್ ಸಂಬಂಧ ಏನಿದೆ ಸುಧಾರಣೆ ಆಗ್ತಾ ಹೋಗುತ್ತೆ. ಉದಾಹರಣೆಗೆ ಹಿಂದಿನ ತಿಂಗಳಲ್ಲಿ ಸಾಲ ಕೊಟ್ಟವರು ಈಗ ಹಣ ಮರಳಿ ಕೊಡ್ಬೋದು, ಅಥವಾ ತಡ ಪೇಮೆಂಟ್ ಮಾಡ್ತಾ ಬರುವವರು ಬೇಗ ಕೊಡ್ಬೋದು. ಕಂಪನಿಯಲ್ಲಿ ಇನ್ಸೆಂಟಿವ್ ಅಥವಾ ಬೋನಸ್ ಬರಬಹುದು. ನೀವು ಮಾಡಿದ್ದ ಶ್ರಮ ಈಗ ಫಲ ಕೊಡೋಕೆ ಶುರುವಾಗಿದೆ ಅಂತ ಹೇಳ್ಬೋದು ವೀಕ್ಷಕರೇ. ಆದರೆ ಶನಿ ದೇಹದ ಮೇಲೆ ಸ್ವಲ್ಪ ಒತ್ತಡ ಕೊಡಬಹುದು. ವಿಶೇಷವಾಗಿ ಬೆನ್ನೋವು, ಕಾಲ್ದಣಿವು, ಮೊಣಕಾಲು ನೋವು, ಕೈಗಳಲ್ಲಿ ಬಲ ಕಡಿಮೆ ಅನ್ಸೋಬಹುದು. ಉದಾಹರಣೆಗೆ ದಿನವಿಡೀ ಕಂಪ್ಯೂಟರ್ ಮುಂದೆ ಕೂತ್ ಕೆಲಸ ಮಾಡಿದವರು ಸಂಜೆ ಬೆನ್ನು ಹಿಡಿದಂತೆ ಅನ್ಸ್ಬೋದು. ಅಂಗಡಿಯಲ್ಲಿ ನಿಂತು ಕೆಲಸ ಮಾಡೋರಿಗೆ ಕಾಲು ನೋವು ಬರ್ಬೋದು. ಆದ್ರೆ ಇದು ಶಾಶ್ವತ ಅಲ್ಲ. ವಿಶ್ರಾಂತಿ ತೆಗೆದುಕೊಂಡ್ರೆ, ನಡೆಯಲು ಶುರು ಮಾಡಿದ್ರೆ ನಿಧಾನವಾಗಿ ಕಡಿಮೆ ಆಗ್ತಾ ಹೋಗುತ್ತೆ ವೀಕ್ಷಕರೇ. ರಾಹು ಕೆಲಸದ ಭಾಗದಲ್ಲಿ ಇರೋದ್ರಿಂದ ಏಕಾಏಕಿ ಹೊಸ ಅವಕಾಶ ತರ್ತಾನೆ. ಉದಾಹರಣೆಗೆ ನಿಮ್ ಬಾಸ್ ನಿಮ್ಗೆ ಹೊಸ ಪ್ರಾಜೆಕ್ಟ್ ಕೊಡ್ಬೋದು, ಬೇರೆ ನಗರ ಅಥವಾ ವಿದೇಶಗಳಿಗೆ ಹೋಗಕ್ಕೆ ಜೊತೆ ಕೆಲಸ ಮಾಡುವಂತ ಆಪ್ಷನ್ ಬರ್ಬೋದು, ಹೊಸ ಸಾಫ್ಟ್ವೇರ್ ಕಲಿಬಹುದು. ಈ ತರ ಹೊಸ ಹೊಸ ಅವಕಾಶಗಳು ನಿಮ್ಮನ್ನ ಹುಡ್ಕೊಂಡು ಬರ್ತವೆ ಅಂತಾನೆ ಹೇಳ್ಬಹುದು. ಇನ್ನು ಪ್ರೀತಿ ಜೀವನದಲ್ಲಿ ಶುಕ್ರ ಗ್ರಹ ಮಧುರತೆ ಕೊಡ್ತಾನೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ನೀವು ಕೂಡ ಅವ್ರ ಜೊತೆಗೆ ಯಾವ ತರ ನಡ್ಕೊಳ್ತೀರೋ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ವೀಕ್ಷಕರೇ. ಮೇ ತಿಂಗಳ ಕೊನೆಯ ಸಮಯದಲ್ಲಿ ಸೂರ್ಯನ ಪ್ರಭಾವದಿಂದ ಗೌರವ ಹೆಚ್ಚಾಗುವ ಸಾಧ್ಯತೆ ತುಂಬಾ ಇದೆ. ಉದಾಹರಣೆಗೆ ಆಫೀಸಿನಲ್ಲಿ ನಿಮ್ಮ ಹೆಸರು ಹೇಳಿ ಮೆಚ್ಚಬಹುದು, ಮನೆಯವರು ನಿಮ್ಮ ಸಲಹೆ ಕೇಳಬಹುದು, ಬಂಧುಗಳಲ್ಲಿ ನಿಮ್ಮ ಬಗ್ಗೆ ಒಳ್ಳೆಯ ಮಾತು ಕೇಳಬಹುದು, ಕೆಲವರಿಗೆ ಸಮಾಜದಲ್ಲಿ ಮಾನ್ಯತೆ ಕೂಡ ಸಿಗ್ಬಹುದು ವೀಕ್ಷಕರೇ. ಸೊ ಈ ತಿಂಗಳಲ್ಲಿ ನಿಮಗೆ ಎಲ್ಲದರಿಂದ ಒಳ್ಳೆ ಲಾಭನೇ ಇದೆ ಅಂತಾನೆ ಹೇಳ್ಬೋದು. ಬಟ್ ಏನಪ್ಪಾ ಅಂತಂದ್ರೆ ನೀವು ಯಾವ ತರ ನಡ್ಕೊಳ್ತೀರಾ, ಯಾವ ತರ ಸಮಾಧಾನವಾಗಿ ನಿಧಾನವಾಗಿ ಹೇಗ್ ಬ್ಯಾಲೆನ್ಸ್ ಮಾಡ್ತೀರಾ ಈ ತಿಂಗಳು ಅನ್ನೋದ್ರ ಮೇಲೆ ಇರತ್ತೆ. 2026 ಮೇ ತಿಂಗಳು ವೃಷಭ ರಾಶಿಗೆ ಬಹಳ ಮುಖ್ಯ ತಿಂಗಳು ಅಂತಾನೆ ಹೇಳ್ಬೋದು. ಗುರು ಬೆಳವಣಿಗೆ ಕೊಡ್ತಾರೆ, ಶನಿ ಫಲ ಕೊಡ್ತಾರೆ, ರಾಹು ಹೊಸ ಅವಕಾಶ ಕೊಡ್ತಾನೆ, ಕೇತು ಮನಸ್ಸನ್ನ ಬಲ ಮಾಡ್ತಾನೆ. ಆರಂಭದಲ್ಲಿ ಪರೀಕ್ಷೆ, ಮಧ್ಯದಲ್ಲಿ ಚಲನೆ, ಕೊನೆಯಲ್ಲಿ ಫಲ ಖಂಡಿತ ಸಿಗತ್ತೆ ವೀಕ್ಷಕರೇ. ಆ ರಾಘವೇಂದ್ರ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ತಾ ನನ್ನ ಎಲ್ಲಾ ವೀಕ್ಷಕರಿಗೆ ದೇವರ ಆಶೀರ್ವಾದ ಸದಾ ಸಿಗಲಿ. ಕುಲದೇವರನ್ನ ನೆನೆಸ್ಕೊಂಡು ನಿಮ್ಮ ಕೆಲಸವನ್ನ ಮಾಡಿ. ಎಲ್ಲರಿಗೂ ಒಳ್ಳೇದಾಗತ್ತೆ. ಧನ್ಯವಾದಗಳು ವೀಕ್ಷಕರೇ.